ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೊಸ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ. ಸೊ ಯಾವುದೇ ವೀಡಿಯೋಸ್ ಹಾಕೋರು ನಾನು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ರೈಟ್ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಬೇಸ್ ಲೈನಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರಬೇಕು. 2 ಲಾಕ್ಸ್ ಆದಮೇಲೆ ನಾನಿಲ್ಲಿ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಲಾಕ್ ಮಾಡಿ ಬಟ್ಟೆಗೂ ಸಹ ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಸೇಮ್ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತೆಗೆದು ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನ ಸಹ ಒಂದು ದಾರ ಮಾಡ್ಕೋಬೇಕು. ಮತ್ತು ದಾರನ ಮೇಲ್ಗಡೆ ಮಾಡಿಕೊಂಡು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. 3 ಟೈಮ್ಸ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಲಾಕ್ಸ್, ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್, ಇದೇ ಥರ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ 3 ಸಲ ಬೇಕಾದ್ರೂ ಹಾಕ್ಕೊಬೋದು, 5 ಸಲ ಬೇಕಾದ್ರೂ ಹಾಕ್ಕೊಬೋದು ಸ್ಟಾರ್ಟಿಂಗ್ ಫ್ರೆಂಡ್ಸ್ ನೀವು. ಸೊ ಸ್ಟಾರ್ಟಿಂಗಲ್ಲಿ 3 ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ಬಟ್ಟೆಗೂ ಸಹ ಒಂದು ಲಾಕ್ ಮಾಡಿ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಗೊಂಡು ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನೂ ಸಹ ಒಂದು ದಾರ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 6 ಚೈನ್ನ ಹಾಕ್ಕೊಂಡು 6 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಗೊಳ್ತೀನಿ. ದಾರ ತಗೊಂಡು ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನೂ ಸಹ ಒಂದು ದಾರ ಮಾಡ್ಕೊಳ್ತೀನಿ. 3 ಲಾಕ್ಸ್, 3 ಬೀಡ್ ಆದಮೇಲೆ 3 ಚೈನ್, 1 ಲಾಕ್, 6 ಚೈನ್ ಆಗಿ ಮತ್ತೆ 3 ಚೈನ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ ನಾನು. 3 ಚೈನ್ ಮಾಡಿಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ 5 ಟೈಮ್ಸ್ ಕೂಡ ಬೀಡನ್ನ ಹಾಕ್ಕೋಬೋದು. ನಾನಿಲ್ಲಿ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು 3 ಟೈಮ್ಸ್ ಅದು ಬೀಡ್ ಆದಮೇಲೆ 3 ಚೈನ್ ಮಾಡಿ 6 ಚೈನ್ ಹಾಕಿ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ನಾನಿಲ್ಲಿ 5 ಟೈಮ್ಸ್ ಬೀಡನ್ನ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ, ಅದೇ ಥರ ಇಲ್ಲಿ ನಾನು 5 ಟೈಮ್ಸ್ ಮಾಡ್ಕೊತೀನಿ. 3 ಚೈನ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆಗೆ ಲಾಕ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೂ ಸಹ ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಇದೇ ಥರ 5 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನಿಮ್ಗೆ ಬೇಕಾದ್ರೆ ಕುಚ್ಚೆಲ್ಲ ನಿಮಗೆ ಸ್ವಲ್ಪ ದೂರ ಬೇಕು ಅಂದರೆ ನೀವು ಇನ್ನೂ ಬೇಕಾದ್ರೆ 6 7 ಈ ಥರ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ ಹೇಳಿ ನಾನು 5 ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಮಧ್ಯಕ್ಕೆ. ಸೀರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಾನಿಲ್ಲಿ 3 ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಪೂರ್ತಿ ನಾನು 5 ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಬೇರೆ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ನಾನು ಮಧ್ಯದಲ್ಲಿ ಮಾತ್ರ ಒಂದೇ ಸಲ ತೋರಿಸ್ತಾ ಇದ್ದೀನಿ 5 ಬೀಡ್ ಹಾಕ್ಕೊಂಡು. ನೀವು ಸೀರೆ ಸ್ಟಾರ್ಟಿಂಗಲ್ಲಿ 3 ಬೀಡನ್ನ ಹಾಕ್ಕೊಳ್ಳಿ, ಹಾಗೆ ಎಂಡಿಂಗಲ್ಲಿ 3 ಬೀಡನ್ನ ಹಾಕ್ಕೊಳ್ಳಿ. ಮಧ್ಯದಲ್ಲೆಲ್ಲ 5 ಬೀಡನ್ನ ಹಾಕ್ಕೋಬೇಕು. ಅಂದರೆ 3 ಚೈನ್ಸ್ ಆಗಿ 6 ಚೈನ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ 5 ಬೀಡ್ಸ್ನ ಹಾಕ್ಕೊಬೇಕು. 5 ಬೀಡ್ಸ್ ಆದಮೇಲೆ ಮತ್ತೆ 3 ಚೈನ್ಸ್, 6 ಚೈನ್ ಮತ್ತೆ 3 ಚೈನ್ ಮಾಡಿ ಮತ್ತೆ 5 ಬೀಡ್, ಈ ಥರ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಬೇರೆ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ 3 ಬೀಡ್ ಮಾಡಿ 3 ಚೈನ್, 6 ಚೈನ್, 3 ಚೈನ್ ಹಾಕಿ ಮತ್ತು 5 ಬೀಡ್ ಹಾಕಿ ಮತ್ತು ನಾನು ಲಾಸ್ಟಲ್ಲಿ ಕೂಡ 3 ಚೈನ್, 6 ಚೈನ್, 3 ಚೈನ್ ಹಾಕಿ ನಾನು 3 ಬೀಡ್ ಅಷ್ಟೇ ಹಾಕ್ತಾಯಿದ್ದೀನಿ. ನಾನು ಬೇರೆ ಬಟ್ಟೆಲಿ ತೋರಿಸ್ತಾ ಇರೋದ್ರಿಂದ ಗೊತ್ತಿರೋರಾದರೆ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ನೀವು ಬಿಗಿನರ್ಸ್ಗಾದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ನಾನು 5 ಟೈಮ್ಸ್ ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಬೀಡ್ ಲಾಕ್ ಮಾಡಿ 3 ಚೈನ್ ಮಾಡಿ ಮತ್ತು 6 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೂ ಸಹ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದಾರನ ಮೇಲ್ಗಡೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇದೇ ಥರ 3 ಟೈಮ್ಸ್ ನಾನು ಬೀಡ್ ಹಾಕ್ಕೊಳ್ತೀನಿ. ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು
ಬಟ್ಟೆಗೂ ಸಹ ಒಂದು ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದಾರನ ಮೇಲ್ಗಡೆ ಮಾಡಿಕೊಂಡು ಮತ್ತೆ ಸೇಮ್ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೂ ಸಹ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡಿ ಮತ್ತೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಸೇಮ್ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ದಾರದೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೂ ಸಹ ಒಂದು ಸಲ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಈ ಫಸ್ಟ್ ಸ್ಟೆಪ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 2 ಲಾಕ್ಸ್ ಮಾಡ್ಕೊಳ್ತೀನಿ. ಎಂಡಿಂಗಲ್ಲಿ 2 ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು 2 ಇಲ್ಲ 3 ಚೈನ್ಸ್ ಹಾಕೋಬೇಕು. 1 2 3 ಚೈನ್ಸ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ನಾನು ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಮಾತ್ರ 3 ಬೀಡ್ ಬರುತ್ತೆ, ಮಧ್ಯದಲ್ಲೆಲ್ಲ 5 ಬೀಡ್ ಬರುತ್ತೆ. ನಾನು ಇಲ್ಲಿ ಬೇರೆ ಬಟ್ಟೆ ಹಾಕಿ ತೋರಿಸ್ತಾ ಇರೋದ್ರಿಂದ ಇಷ್ಟೇ ತೋರಿಸಿದ್ದೀನಿ. ನೀವು 3 ಬೀಡ್ ಆದಮೇಲೆ 3 ಚೈನ್ 6 ಚೈನ್ 3 ಚೈನ್ ಆದಮೇಲೆ 5 ಬೀಡ್ ಆದಮೇಲೆ ಕೂಡ 3 ಚೈನ್ 6 ಚೈನ್ 3 ಬೀಡ್ ಆಗಿ ಮತ್ತೆ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗಬೇಕು. 5 ಬೀಡ್ ಮಾಡ್ಕೊಂಡು ಮತ್ತೆ 3 ಚೈನ್ 6 ಚೈನ್ 3 ಚೈನ್ ಹಾಕೊಂಡು ಸೀರೆ ಎಂಡಿಂಗಲ್ಲಿ ನೀವು 3 ಬೀಡ್ ಹಾಕೊಬೇಕು. ಈ ಥರ ಮಾಡ್ಕೊಳ್ಳಿ. ನಾನು ಇಷ್ಟೇ ತೋರಿಸ್ತಾ ಇರೋದ್ರಿಂದ ಒಂದೇ ಸಲ 5 ಬೀಡ್ ಬರೋ ಥರ ಬಂದಿದೆ ಅಷ್ಟೇ. ಸೊ ನಾನು ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡ್ತೇನೆ. ಸೆಕೆಂಡ್ ಸ್ಟೆಪ್ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಫಸ್ಟ್ ಸ್ಟೆಪ್ ಬೇಸ್ ಲೈನ್ ಏನು ಸ್ಟಾರ್ಟ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲೇ 2 ಲಾಕ್ ಮಧ್ಯದೊಳಗಡೆಯಿಂದ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 1 2 3 ಚೈನ್ಸ್ ಹಾಕ್ಕೊಂಡು ಬೀಡ್ ಲೆಫ್ಟ್ ಸೈಡಲ್ಲಿ ಒಂದು ಲಾಕ್ ಮಾಡಿರ್ತೀವಲ್ಲ, ಬೀಡ್ ಲಾಕ್ ಆದಮೇಲೆ ಮತ್ತೆ ಬಟ್ಟೆಗಳು ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ ಒಂದು ದಾರ ಮಾಡ್ಕೊಬೇಕು, ಒಂದು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ಸ್ ಬೀಡ್ ಮೇಲೆ ಯಾವಾಗಲೂ 3 ಚೈನ್ಸ್ ಬರಬೇಕು ಫ್ರೆಂಡ್ಸ್. 3 ಚೈನ್ ಮಾಡಿಕೊಂಡು ಮತ್ತೆ ಬೀಡ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಏನು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಆಗುತ್ತೆ, ಆಗ 2 ದಾರನೂ ಸಹ ಒಂದು ದಾರ ಮಾಡ್ಕೋಬೇಕು. ಮತ್ತು 3 ಚೈನ್ಸ್ ಹಾಕೋಬೇಕು. 1 2 3 ಚೈನ್ ಮಾಡಿಕೊಂಡು ಮತ್ತೆ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ ಬಟ್ಟೆಗೆ ಅದೇ ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನೂ ಸಹ ಒಂದು ದಾರ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್ ಈಗ ನಾನು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು 3 ಚೈನ್ನ ಬಿಟ್ಬಿಡಬೇಕು. 3 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟು 6 ಚೈನ್ ಏನಿದೆ ಅಲ್ಲ 3 ಚೈನ್ನ ಬಿಟ್ಬಿಡಿ. 3 ಚೈನ್ನ ಬಿಟ್ಟು ಡಬಲ್ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಏನು 6 ಚೈನ್ ಇತ್ತು 3 ಚೈನ್ ಆದಮೇಲೆ ಆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 4 ದಾರ ಆಗುತ್ತೆ ನೋಡಿ, 4 ದಾರ ಆಗುತ್ತೆ. ಸೊ 4 ದಾರನ 2 ದಾರ 1 ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ದಾರನ ಮತ್ತೆ 2 ದಾರ 1 ಮಾಡ್ಕೋಬೇಕು. ಮತ್ತು ಇನ್ನು 2 ದಾರ 1 ಮಾಡ್ಕೋಬೇಕು. ಇದನ್ನು ನಾವು ಟ್ರಿಪಲ್ ಕ್ರೋಶೆಟ್ ಅಂತ ಹೇಳಿ ಕರಿತೀವಿ. ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 2 3 ಚೈನ್ಸ್ ಮಾಡಿಕೊಂಡು ನಾವೇನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ ಆ ಕಂಬದ ರೈಟ್ ಸೈಡ್ ಒಳಗಡೆ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನ 1 ಮಾಡ್ಕೋಬೇಕು. ಇದನ್ನು ಪೀಕೋ ಡಿಸೈನ್ ಅಂತ ಹೇಳಿ ಕರೀತಾರೆ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಸೇಮ್ 6 ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ದಾರ ತಂದು 2 ದಾರ 1 ಮತ್ತು 2 ದಾರ 1 ಮತ್ತು 2 ದಾರ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 1 2 3 ಚೈನ್ಸ್ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2 ದಾರನೂ ಸಹ 1 ದಾರ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದನೇ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಆಗುತ್ತೆ, 4 ದಾರನ 2 ದಾರ 1 2 ದಾರ 1 ಮತ್ತು 2 ದಾರನೂ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 1 2 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆಟ್ ಗ್ಯಾಪ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ 1 ದಾರ ಮಾಡ್ಕೊಬೇಕು. ಇದೇ ಥರ ಈ 6 ಚೈನ್ ಗ್ಯಾಪ್ ಒಳಗಡೆ 8ರಿಂದ 9 ಇಲ್ಲ 10 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಅದು 6 ಚೈನ್ಗೆ ಎಷ್ಟು ಕಂಫರ್ಟಬಲ್ ಓಕೆ ಅನಿಸುತ್ತೋ ಅಷ್ಟು ಮಾಡ್ಕೊಳ್ಳಿ. 8 ಇಲ್ಲ 9 ಈ ಥರ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋಕೆ ಹೋದರೆ ಕಂಜೆಸ್ಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 9 ಮಾಡ್ಕೊಳ್ಳಿ ಸಾಕಾಗುತ್ತೆ ಫ್ರೆಂಡ್ಸ್. ನಾನು ಕೂಡ ಇಲ್ಲಿ 9 ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಟ್ರಿಪಲ್ ಕ್ರೋಶೆಟ್ ಮಾಡಿ 3 ಚೈನ್ ಮಾಡಿ ಸೇಮ್ ಕಂಬದ ಗ್ಯಾಪ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು
2 ದಾರನೂ ಸಹ ಒಂದು ದಾರ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಂದು 16 ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು 2 ದಾರ 1 2 ದಾರ 1 ಮತ್ತು 2 ದಾರ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 1 2 3 ಚೈನ್ ಮಾಡಿ 3 ಚೈನ್ ಟ್ರಿಪಲ್ ಕ್ರೋಶೆಟ್ ಏನಿತ್ತಲ್ಲ ಆ ಗ್ಯಾಪ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು 2 ದಾರನೂ 1 ದಾರ ಮಾಡ್ಕೊಬೇಕು. ನಾನು ಇದೇ ಥರ ಇಲ್ಲಿ 9 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡು ಪಿಕೋ ಡಿಸೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ 3 ಚೈನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಬೀಟ್, ರೈಟ್ ಸೈಡಲ್ಲಿ ಲಾಕ್, ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆಯಿಂದ ಮತ್ತೆ ದಾರ ತಂದು ಒಂದು ಲಾಕ್ ಮಾಡ್ಕೊಬೇಕು. ಡಿಸೈನ್ ನೋಡಿ ಈ ಥರ ಬರುತ್ತೆ. 9 ಮೇ ಬಿ ನಾನು 9 ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. 9 ಪಿಕೋ ಡಿಸೈನ್, 9 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ನಿಮಗೆ ಬೇಕಾದ್ರೆ 8 9 10 ಎಷ್ಟು ಬರುತ್ತೆ ನೀವು ಅಷ್ಟು ಹಾಕ್ಕೋಬೋದು. 3 ಚೈನ್ ಆದಮೇಲೆ ಲೆಫ್ಟ್ ಸೈಡ್ಗೆ ಏನು ಲಾಕ್ ಇತ್ತಲ್ಲ ಆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ ಮಾಡ್ಕೊಂಡು ಬೀಡ್ ಲೆಫ್ಟ್ ಸೈಡಲ್ಲಿ ಏನು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 1 2 3 ಚೈನ್ ಮಾಡಿಕೊಂಡು ಮತ್ತೆ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಬೇಕು. ನಾವು ಈ ಡಿಸೈನ್ಗೆ ಕುಚ್ಚು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಯಾವ ಥರ ಹಾಕ್ಬೋದು, ಗ್ಯಾಪೇ ಕೊಟ್ಟಿಲ್ಲ ನೀವು ಅಂತ ಕೇಳ್ಬೋದು. ಯಾವ ಥರ ಅಂದರೆ ನಾವೇನು ಸ್ಟಾರ್ಟಿಂಗ್ ಬೇಸ್ ಲೈನ್ ಮತ್ತು ಮಧ್ಯದಲ್ಲೆಲ್ಲ ಬೀಡ್ಸ್ ಹಾಕಿದ್ದೀವಲ್ಲ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು 3 ಬೀಡ್ಸ್ ಮಾಡಿದ್ವಿ ಅದರಲ್ಲಿ ಮಧ್ಯದ ಬೀಡಲ್ಲಿ ಬೀಡ್ ಮೇಲ್ಗಡೆ 3 ಚೈನ್ಸ್ ಹಾಕಿದ್ದೀವಲ್ಲ ಆ 3 ಚೈನ್ಸ್ ಒಳಗಡೆಯಿಂದ ನೀವು ಕುಚ್ಚು ಕಟ್ಕೋಬೋದು. ಆ ಒಳಗಡೆಯಿಂದ ದಾರ ತಂದು ಕುಚ್ಚಿಗೆ ದಾರ ತಂದು ಕಟ್ಕೋಬೋದು. ಆ್ಯಂಡ್ ಮಿಡಲಲ್ಲೆಲ್ಲ 5 ಚೈನ್ ಏನು ಹಾಕಿದ್ವಿ ಅಲ್ಲ, 5 ಬೀಡ್ಸ್ ಏನು ಹಾಕಿದ್ವಿ ಅಲ್ಲ, ಸೊ ಆ ಕಡೆ 2 ಈ ಕಡೆ 2 ಬಿಟ್ಟು ಮಿಡಲಲ್ಲಿರೋದು ಥರ್ಡ್ 1 ಬೀಡು ಮೇಲ್ಗಡೆ ಅಂದರೆ ಏನು 3 ಚೈನ್ ಹಾಕಿದ್ವಿ ಅಲ್ಲಿ ನೀವು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನೋಡಿ 5 ಟೈಮ್ಸ್ ಏನು ಬೀಡ್ ಇತ್ತು ಅಲ್ಲಿ ನಾನು 3 ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಇತ್ತು ಅಲ್ಲಿ ಲಾಕ್ ಮಾಡ್ಕೊಂಡು ಹೋದೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಂಡಲ್ಲಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಹಾಗೆ 2 ದಾರ 1 2 ದಾರ 1 2 ದಾರ 1 ಮಾಡಿ ಒಂದು ಪಿಕೋ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಇಲ್ಲೂ ಕೂಡ 8 ರಿಂದ 9 ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡು ಪಿಕೋ ಡಿಸೈನ್ ಮಾಡ್ಕೊಬೇಕು ಫ್ರೆಂಡ್ಸ್. ಡಿಸೈನ್ ಗೊತ್ತಿರೋರಿಗೆಲ್ಲ ಅಂದರೆ ಮುಂಚೆ ಕಲಿತಾ ಇರೋರಿಗೆಲ್ಲ ಆ್ಯಂಡ್ ಕಲ್ತಿರೋರಿಗೆಲ್ಲ ಈ ಡಿಸೈನ್ ತುಂಬ ಈಸಿ ಅನಿಸ್ಬೋದು. ಬಿಗಿನರ್ಸ್ಗೆ ಕಷ್ಟ ಅನಿಸುತ್ತೆ. ಆ್ಯಂಡ್ ಅವ್ರಿಗೋಸ್ಕರ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಯಾವ ಥರ ಹಾಕ್ತಾಯಿದ್ದೀನಿ, ಯಾವ ಥರ ನೀಡಲ್ನ ದಾರದೊಳಗಡೆ ಹಾಕ್ಕೊತಾ ಇದ್ದೀನಿ ಅಂತ ಎಲ್ಲ ಹೇಳಿ. ಮೇ ಬಿ ಅವ್ರಿಗೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಿಮ್ಗೆ ಕನ್ಫ್ಯೂಷನ್ ಆದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಂಡು ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಿ ಅದು ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ 1 ದಾರ ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ 1 ಸಲ ದಾರ ತಂದು 16 ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. 2 ದಾರ 1 2 ದಾರ 1 ಮತ್ತು 2 ದಾರ 1 ಮಾಡಿ ಮತ್ತೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 2 ದಾರನೂ ಸಹ 1 ದಾರ ಮಾಡ್ಕೊಬೇಕು. ಇದೇ ಥರ 9 ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡು ಪಿಕೋ ಡಿಸೈನ್ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ ಆದಮೇಲೆ ಏನು ಲೆಫ್ಟ್ ಸೈಡಲ್ಲಿ ಲಾಕ್ ಇತ್ತಲ್ಲ ಅದೇ ಲಾಕಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ ಅದೇ ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನ 1 ದಾರ ಮಾಡ್ಕೊಳ್ತೀನಿ. ಮತ್ತು 1 2 3 ಮತ್ತು 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ ಅದೇ ಲಾಕ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಸಹ 1 ದಾರ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಸಲ ಕೂಡ ಅದೇ ಥರ ಮಾಡಬೇಕು. ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಸೀರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 3 ಬೀಡ್ ಬರೋ ಥರ ಹಾಕ್ಕೊಳ್ಳಿ. ಆ್ಯಂಡ್ ಸೆಂಟರಲ್ಲೆಲ್ಲ ಕೂಡ 5 ಬೀಡ್ ಬರೋ ಥರ ಹಾಕ್ಕೊಳ್ಳಿ. ನಿಮ್ಗೆ ಸ್ಟಾರ್ಟಿಂಗಲ್ಲಿ 4 ಬೀಡ್ ಹಾಕಿದಾರೆ ಅಂದರೆ ಪರವಾಗಿಲ್ಲ. ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೋ 5 ಬೇಕಾದರೂ ಹಾಕ್ಕೋಬೋದು, 3 ಬೇಕಾದರೂ ಹಾಕ್ಕೋಬೋದು. ಆ ಥರನೇ ನೀವು ಕಂಟಿನ್ಯೂಷನ್ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿ 2 ಟೈಮ್ಸ್ ಚೈನ್ ಹಾಕಿ ಮತ್ತೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ನಾನೇನು 5 ಬೀಡ್ಸ್ ಹೇಳಿದೆ ಅಲ್ಲ, ಸೊ ಮಧ್ಯದಲ್ಲಿರೋ ಬೀಡ್ಗೆ ನೀವು ಕುಚ್ಚು ಕಟ್ಕೋಬೋದು. ಆ್ಯಂಡ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲೂ ಅಷ್ಟೇ ಸೆಕೆಂಡ್ ಬೀಡ್ ಏನಿದೆ ಅಲ್ಲಿ ನೀವು ಮಧ್ಯದಲ್ಲಿ ಯಾವ್ದು ಕಾಣುತ್ತೆ ಅದಕ್ಕೆ ಕುಚ್ಚು ಕಟ್ಕೋಬೋದು. ನೋಡಿ ನಾನಿಲ್ಲಿ 127 ದಾರ ಮಾಡ್ಕೊಂಡು ನಾನಿಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ.
ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ವಿಡಿಯೋ ರೈಟ್ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದ್ರ ಪ್ರೈಸಸ್ ಬಂದು 450 to 650 ಅರೌಂಡ್ ಚಾರ್ಜಸ್ ಮಾಡ್ಕೊಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಡಿಸೈನ್ ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ನಿಮಗೆ ಅಂತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.